ಈ ವಿಡಿಯೋ ನನ್ನ ಮಗ ನನ್ನ ನೋಡಿದ್ರೆ ಪಕ್ಕ ಕೋಪ ಮಾಡ್ಕೊಂತಾನೆ. ಕರೆಕ್ಟ್ ಮಾಡಿದಾನೆ. ಉಗಿತಾ ಇದ್ರು ಯಾರು ಓಡಾಡ್ತಾ ಇಲ್ಲ ಇಲ್ಲಿ. ಅದೇ ಭಯ ಆಗ್ತದೆ ಯಾರನ್ನ ಕೇಳ್ತಾರ ಅಂತ. 3-4 days ಆಗಿದೆ, ಸರಿಯಾಗಿ ಊಟ ಇಲ್ಲ, ನಿದ್ದೆ ಇಲ್ಲ, ಸ್ನಾನ ಮಾಡಿಲ್ಲ, ಅಲ್ಲುಜ್ಜಿಲ್ಲ. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್. ನಾನ್ ನಿಮ್ಮ ರಜನೀಶ್. ಇವತ್ತು ನಾನು ಒಂದು ಜಾಗಕ್ಕೆ ಬಂದಿದ್ದೀನಿ. ಎಲ್ಲಿದ್ದೀನಿ ಅಂತ ನೋಡ್ತೀರಾ? ಬನ್ನಿ ತೋರಿಸ್ತೀನಿ. ಸೊ ಕಾಣ್ತಾ ಎಲ್ಲಿದ್ದೀನಿ ಅಂತ? ನಾನಿದ್ದೀನಿ ಹೈದರಾಬಾದ್ ಚಾರ್ಮಿನಾರ್ ಮುಂದೆ. ಇದು ನೋಡಿ, ಇಲ್ಲಿ ಪರ್ಸು ಮತ್ತೆ ಜ್ಯುವೆಲರಿ, ಬ್ಯಾಂಗಲ್ಸ್ ಹೋಲ್ಸೇಲ್ ರೇಟಲ್. ಸೊ ಇಲ್ಲಿ ಪರ್ಸು ಮತ್ತೆ ಬ್ಯಾಂಗಲ್ಸ್ ತುಂಬಾ ಕಮ್ಮಿ ರೇಟಲ್ಲೇ ಸಿಗುತ್ತೆ ಇಲ್ಲೆಲ್ಲ. ನೀವು ಯಾವಾಗಾದ್ರೂ ಚಾರ್ಮಿನಾರ್ಗೆ ಬಂದ್ರೆ ಇಲ್ಲಿ ಶಾಪಿಂಗ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿ ಇನ್ನೊಂದು ವಿಶೇಷವಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕೇನಂದ್ರೆ ಇಲ್ಲಿ ಸಣ್ಣ ಮಕ್ಳು ಜಾಸ್ತಿ. ಸ್ವಲ್ಪ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಎಲ್ಲ ನಿಮ್ಮ ಬ್ಯಾಗ್ ಅಲ್ಲಿ ಎಲ್ಲ ಏನೇನು ಇದೆಯೋ ಅದೆಲ್ಲ ಸೇಫ್ಟಿ ಆಗಿ ಇಟ್ಕೊಳ್ಳಿ. ನಮ್ಮ ಗಾಡಿನ ಪಾರ್ಕಿಂಗ್ ಮಾಡೋದಕ್ಕೆ ಸುಮಾರು ಒಂದು ಅರ್ಧ ಗಂಟೆ ಹುಡುಕಿದೀವಿ, ಎಲ್ಲೂ ಸಿಕ್ಕಿಲ್ಲ. ಸೊ ಇಲ್ಲಿ ಪಾರ್ಕಿಂಗ್ ಮಾಡೋದಿದ್ರೆ ಎಲ್ಲಾದ್ರೂ ಅಂಗಡಿಗಳ ಮುಂದೆ ಒಂದು 100 ರೂಪಾಯಿ ಕೊಟ್ಟು ಪಾರ್ಕಿಂಗ್ ಮಾಡ್ಬೇಕಾಗುತ್ತೆ. ಅಲ್ಲಿ ಮೇಲೆ ಹೋಗ್ಬೋದು, ಬಟ್ ಇವಾಗ ಟೈಮ್ ಆಗೋಗಿದೆ ಅನ್ಕೊಂತೀನಿ. ಅಲ್ಲಿ ಮೇಲೆ ಅಲೋ ಮಾಡ್ತಾರ ಇಲ್ಲ ಗೊತ್ತಿಲ್ಲ. ಸೊ ಆದ್ರೆ ಟೈಮ್ ಆದ್ರೆ ಸಾಧ್ಯ ಆದ್ರೆ ನಾನು ನಿಮಗೆ ತೋರಿಸ್ತೀನಿ. ಹೈದರಾಬಾದ್ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗೋದು ಒಂದು ಬಿರಿಯಾನಿ, ಮತ್ತೊಂದು ಚಾರ್ಮಿನಾರ್. ಈ ಚಾರ್ಮಿನಾರು 1591ರಲ್ಲಿ ಪ್ಲೇಗ್ ಮಹಾಮಾರಿ ರೋಗ ಏನಾದರೂ ವಾಸಿ ಆದ್ರೆ ಅದರ ನೆನಪಿಗಾಗಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತೀವಿ ಅಂತ ಕುತುಬ್ ಶಾ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದರ ನೆನಪಿಗಾಗಿ ಸ್ಥಾಪನೆ ಮಾಡಿದಂತ ಕಟ್ಟಡನೇ ಈ ಚಾರ್ಮಿನಾರ್. ನಾವು ಚಾರ್ಮಿನಾರ್ ಹತ್ರ ಬಂದ್ಬಿಟ್ಟು ನಾವು ಯಾವ ರೂಟಲ್ಲಿ ಬಂದ್ವಿ, ಯಾವ ರೂಟಲ್ಲಿ ಪಾರ್ಕಿಂಗ್ ಮಾಡೋದು ಅನ್ನೋದೇ ಗೊತ್ತಾಗಿಲ್ಲ, ಮರ್ತೋಗ್ಬಿಟ್ಟಿದ್ವಿ. ಇವಾಗ ಮತ್ತೆ ಹುಡುಕ್ತಾ ಇದೀವಿ ಪಾರ್ಕಿಂಗ್ ನ. ಸೊ ನಿಮ್ಗೆ ಅಲ್ಲೊಂದು ಮಸೀದಿ ಕಾಣಿಸ್ತಾ ಇದೆಯಲ್ಲ, ಅದು ತುಂಬಾ ದೊಡ್ಡದಾದಂತ ಮಸೀದಿ ನಮ್ಮ ಭಾರತ ದೇಶದಲ್ಲಿ. ಇಲ್ಲಿ ಸಾಯಂಕಾಲ ಬಂದ್ರೆ ಇಲ್ಲಿ ಓಡಾಡೋಕ್ ಕೂಡ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಇವಾಗ ನಾವು ಹೊರಡುವಂತ ಸಮಯ, ಇಲ್ಲಿಂದ ಹೋಗೋ ಟೈಮಲ್ಲಿ ಫುಲ್ ಕಲರ್ ಆಗಿ ಕಾಣಿಸ್ತಾ ಇದೆ ನೋಡಿ. ಹುಷಾರಾಗಿರಿ, ಇಲ್ಲಿ ಕಲರ್ ಕಾಟ ಜಾಸ್ತಿ. ಆಮೇಲೆ ಪೇಮೆಂಟ್ ವಿಚಾರದಲ್ಲಿ ಸ್ವಲ್ಪ ಕ್ಯಾಶ್ ತೊಗೊಂಬರೋದು ಬೆಸ್ಟ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್. ನಾನು ನಿಮ್ಮ ರಜನೀಶ್. ಈಗ ನಾನಿದ್ದೀನಿ ಹೈದರಾಬಾದ್ನ ಮತ್ತೊಂದು ಐಕಾನಿಕ್ ಸ್ಥಳದಲ್ಲಿ, ಅದುವೇ ಹುಸೇನ್ ಸಾಗರ್. ಸೊ ಹುಸೇನ್ ಸಾಗರ್ ಬಂದಿದ್ದೀನಿ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ಬೇಕಾಗಿರೋಂಥ ಕೆಲವೊಂದು ಪ್ಲೇಸಸ್ ತೋರಿಸ್ತೀನಿ. ಇಲ್ಲಿ ಬರೋಷ್ಟೊತ್ತಿಗೆ ಕಬಾಬ್ ಆಗ್ಬಿಟ್ಟೆ ನಾನಂತೂ. ಅಷ್ಟು ಬಿಸಿಲಿದೆ, 35 ಇದೆ. ನೀವೇನಾದರೂ ಇಲ್ಲಿ ಬರೋ ಹಾಗಿದ್ರೆ ದಯವಿಟ್ಟು ಏನಾದರೂ ಓನ್ ವೆಹಿಕಲ್ ಮಾಡ್ಕೊಂಡ್ಬನ್ನಿ. ಅಥವಾ ಯಾವುದೇ ಬಸ್ ಸ್ಟಾಪು ಇಲ್ಲಿ ಸರೌಂಡಿಂಗಲ್ಲಿ ಇಲ್ಲ, ನಡ್ಕೊಂಬರ್ಬೇಕಾಗತ್ತೆ. ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಬರ್ಬೇಕಾಗತ್ತೆ. ನೀವೇನಾದರೂ ಫ್ಯಾಮಿಲಿ ಜೊತೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ನನ್ನ ಸಜೆಷನ್ ಏನಂದರೆ ರ್ಯಾಪಿಡೋ ಮಾಡ್ಕೊಂಬನ್ನಿ, ಇಲ್ಲ ಓಲಾ ಮಾಡ್ಕೊಂಬನ್ನಿ. ನೀವು ಲುಂಬಿನಿ ಪಾರ್ಕಿಗೆ ಬರಬೇಕಾಗುತ್ತೆ. ಲುಂಬಿನಿ ಪಾರ್ಕ್ ಹತ್ರ ನಿಮ್ಗೆ ಎಂಟ್ರಿ ಫೀಸು 20 ರೂಪಾಯಿ ಇರುತ್ತೆ. ಸೊ 20 ರೂಪಾಯಿ ತೊಗೊಂಡು ಎಂಟ್ರಿ ಆಗಬೇಕಾಗತ್ತೆ. ಬನ್ನಿ ಒಳಗೋಗೋಣ. ಇಲ್ಲಿ ಸಂಜೆ ಸಮಯದಲ್ಲಿ ಲೈಟಿಂಗ್ ಫೌಂಟೇನ್ ಶೋ ಸಹ ಇರುತ್ತೆ. ಆ ಸಮಯದಲ್ಲಿ ತುಂಬಾ ಕ್ರೌಡ್ ಇರ್ತಾರೆ ಇಲ್ಲಿ. ಸೊ ಇಲ್ಲಿ ನಿಮ್ಮ ಬೋಟ್ ಇದಾಕಿದ್ದಾರೆ. ಬೋಟ್ ಸ್ಪೀಡ್ ಬೋಟ್ಗೆ 500 ರೂಪಾಯಿ ಇದೆ. ಡಿಲೆಕ್ಸ್ ಫ್ಯಾಮಿಲಿ ಬೋಟ್ಗಾದರೆ 700 ರೂಪಾಯಿ ಇದೆ ಒಬ್ಬೊಬ್ಬರಿಗೆ. ಅಂದರೆ ಎಕ್ಸ್ಟ್ರಾ ಪರ್ಸನ್ಗೆ ಒಂದು 100 ರೂಪಾಯಿ ಎಕ್ಸ್ಟ್ರಾ. ಆಮೇಲೆ ಮೆಂಚನೇಜ್ ಬೋಟ್ಗೆ 100 ರೂಪಾಯಿ ಇದೆ, ಕಿಡ್ಸ್ಗೆ 500 ರೂಪಾಯಿ. ಡ್ಯಾನ್ಸ್ ಕ್ರೂಸ್ಗೆ ಒಬ್ಬರಿಗೆ 150 ರೂಪಾಯಿ. ಇಲ್ಲೂ ಇದೆ, ಜೆಟ್ ಸ್ಕೈ ಇದೆ. ಸೊ ಅದಕ್ಕೆ 500 ರೂಪಾಯಿ ಆಗುತ್ತೆ. ಜೆಟ್ ಅಟ್ಯಾಕ್ಗೆ 400. ವಾಟರ್ ಬಲೂನ್ಗೆ 100 ರೂಪಾಯಿ. ನೋಡೋಣ ಇವಾಗ ನಾನು ಯಾವ ಬೋಟ್ ಸಿಗುತ್ತೋ
ಸ್ವಲ್ಪ ಟೈಮ್ ಕಮ್ಮಿ ಇದೆ. ಸೊ ಅಷ್ಟರಲ್ಲೇ ನಾನು ಮುಗಿಸ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ. ನಾನು ಬುದ್ಧ ಸ್ಟ್ಯಾಚುಗೆ ತೊಗೊಂಡೆ. ನೋಡಿ, ಇದು ಫ್ಯಾಮಿಲಿ ಕ್ರೂಸ್ ಇದು. ಸೊ ನಿಮಗೆ ಒಳಗಡೆ ಎಲ್ಲ ತಿನ್ನೋಕ್ಕೆಲ್ಲ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಈಗ ಹೋಗೋದೇ ಬುದ್ಧ ಸ್ಟ್ಯಾಚುಗೆ. ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಅಂಬೇಡ್ಕರ್ ಸ್ಟ್ಯಾಚು. ಸೊ ಅಂಬೇಡ್ಕರ್ ಸ್ಟ್ಯಾಚು ಬಂದ್ಬಿಟ್ಟು ಭಾರತದಲ್ಲಿ ಅತಿ ದೊಡ್ಡದಾದಂಥ ಅಂಬೇಡ್ಕರ್ ಸ್ಟ್ಯಾಚು. ಇನ್ನು ಈ ಹುಸೇನ್ ಸಾಗರ್ ಬಗ್ಗೆ ಹೇಳೋದಾದರೆ, ಈ ಹುಸೇನ್ ಸಾಗರು ಸಿಕಿಂದ್ರಾಬಾದ್ ಮತ್ತು ಹೈದರಾಬಾದ್ನ ಮಧ್ಯಭಾಗದಲ್ಲಿರುವಂಥ ಒಂದು ಲೇಕ್ ಆಗಿದೆ. ಇದು ಈ ಎರಡು ಟ್ವಿನ್ ಸಿಟಿನ ಬೇರ್ಪಡಿಸುವಂಥ ಒಂದು ಲೇಕ್. ಜನ ಫುಲ್ ಬರೋವರೆಗೂ ಮಾಡೋದಿಲ್ಲ, ಬೋಟ್ ಮೂವ್ ಮಾಡೋದು ಅನ್ಸುತ್ತೆ. ನೀವು ಯೂಶಲಿ ಸ್ಯಾಟರ್ಡೆ ಸಂಡೇ ಏನಾದ್ರು ಬಂತು ಅಂದರೆ ಇಷ್ಟು ಜನ ಇರೋದಿಲ್ಲ, ನೀವು ಕ್ಯೂಲ್ ನಿಂತ್ಕೋಬೇಕಾಗತ್ತೆ, ಅಷ್ಟು ಕ್ರೌಡ್ ಇರ್ತಾರೆ. ಇಲ್ಲಿ ನಮಗೆ ಸಿಕ್ಕಿಮಿಂದ ಬಂದಿದ್ದಾರೆ ಫುಲ್. ಅವ್ರ ಗ್ಯಾಂಗ್ ಎಲ್ಲ 5 ಜನ ಇದ್ದಾರೆ. ಇವರೆಲ್ಲ 3 ಜನ ಮತ್ತು ಅಲ್ಲಿಬ್ರು ಇದ್ದಾರೆ. ಸೊ ಅವರು ವಿಶೇಷವಾಗಿ ಇವರು ಬೆಂಗಳೂರಲ್ಲಿ ಕೆಲಸ ಮಾಡಿದಾರಂದ್ರೆ. ಸೊ L&T ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರಂದ್ರೆ. ಸೊ ಇವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದೆ ಬೆಂಗಳೂರು ಬಗ್ಗೆ. ಈ ವಿಡಿಯೋ ನನ್ನ ಮಗ ನಾನು ನೋಡಿದ್ರೆ ಪಕ್ಕ ಕೋಪ ಮಾಡ್ಕೊಂತಾನೆ, ಯಾಕಂದರೆ ಅವನಿಗೆ ಬೋಟ್ ಅಂದರೆ ತುಂಬ ಇಷ್ಟ. ಸೊ ಅವ್ನಿಗೆ ಗೊತ್ತಿಲ್ಲದ್ರೆ ನಾನು ಹೈದರಾಬಾದ್ಗೆ ಬಂದಿದ್ದೀನಿ. ಸೊ ಅವ್ನಿಗೆ ಈ ವಿಡಿಯೋ ಗೊತ್ತಾದರೆ ಅಷ್ಟೇ, ಏನಾಗುತ್ತೋ ಗೊತ್ತಿಲ್ಲ. ಹುಸೇನ್ ಸಾಗರದ ಮಧ್ಯಭಾಗದಲ್ಲಿರುವಂಥ ಈ ಬುದ್ಧ ಸ್ಟ್ಯಾಚು 1992ರಲ್ಲಿ NT ರಾಮಾರಾವ್ ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ. ಇದರ ಎತ್ತರ ಸುಮಾರು 58 ಅಡಿ ಎತ್ತರ ಇದ್ದು 350 ಟನ್ನು ತೂಕ ಇದೆಯಂತೆ. ಇದನ್ನು ಸ್ಥಾಪನೆ ಮಾಡೋ ಸಮಯದಲ್ಲಿ ಇಲ್ಲಿ ಸುಮಾರು ಕಾರ್ಮಿಕರು ಸಹ ತಮ್ಮ ಜೀವನ ಕಳ್ಕೊಳ್ತಾರೆ. ಬುದ್ಧ ಒಂದು ಶಾಂತಿ ಮತ್ತು ಪ್ರೀತಿಯ ಸಂಕೇತವಾಗಿದ್ದು, ಇಲ್ಲಿ ಬುದ್ಧನ ಅನೇಕ ರೂಪಗಳನ್ನು ನಾವು ಈ ಕೆತ್ತನೆಗಳಲ್ಲಿ ನಾವು ನೋಡ್ಬೋದು. ನಿಮಗೆ ಅಲ್ಲಿ ಕಾಣಿಸ್ತಾ ಇರೋದು ಆಂಧ್ರ ಪ್ರದೇಶದ ಅಸೆಂಬ್ಲಿ. ಅದರ ಪಕ್ಕದಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಬಿರ್ಲಾ ಮಂದಿರು. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಒಂದು ಶಂಖದ ರೀತಿ ಮಾಡಿದ್ದಾರೆ. ಅದು ಹೈದರಾಬಾದ್ನ ಒಂದು ಐಕಾನಿಕ್ ಒಂದು ಸ್ಪಾಟ್ ಆಗಿದೆ. ಆ್ಯಕ್ಚುಲಿ ಇಲ್ಲಿಗೆಲ್ಲ ನೈಟ್ ಟೈಮಲ್ಲಿ ಬರಬೇಕು. ನೈಟ್ ಟೈಮ್ ಬಂದರೆ ಇಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲೆಲ್ಲ ಲೈಟಿಂಗ್ ಎಲ್ಲ ಹಾಕಿರ್ತಾರೆ. ಸೊ ಆ ಟೈಮಲ್ಲಿ ಬಂದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಬಂದು 10 ನಿಮಿಷನೂ ಆಗಿಲ್ಲ, ಆವಾಗೇ ವಿಸಿಲ್ ಹೊಡಿತಾ ಇದ್ದಾರೆ ಬರಬೇಕು ಅಂತ. ಸೊ ಈಗ ಇಲ್ಲಿಂದ ಹೊರಡುವಂಥ ಸಮಯ. ಬನ್ನಿ ಹೋಗೋಣ. ಸೊ ನಿಮಗೆ ಟಿಕೆಟ್ ಪ್ರೈಸ್ ಹೇಳಿಲ್ಲಲ್ಲ, ನಿಮಗೆ ಪಾರ್ಕಿಗೆ ಎಂಟ್ರಿ ಆಗೋಕ್ಕಾದ್ರೆ ನಿಮಗೆ 20 ರೂಪಾಯಿ ಇರುತ್ತೆ ಲುಂಬಿನಿ ಪಾರ್ಕಿಗೆ. ಸೊ ನಿಮಗೆ ಅಲ್ಲಿ ಬಂದುಬಿಟ್ಟು ಬೋಟಿಂಗ್ಗೆ ನೀವು 100 ರೂಪಾಯಿ ತೊಗೋಬೇಕಾಗುತ್ತೆ. ಈ ಬೋಟಿಂಗಲ್ಲಿ ನಿಮಗೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಅವರು ಮೂವ್ ಆಗೋದಿಲ್ಲ. ಈ ಬೋಟಿಂಗ್ ಬಂದರೆ ಬುದ್ಧ ಸ್ಟ್ಯಾಚು ಬೋಟಿಂಗ್ ಬಂದರೆ ನಿಮಗೆ ಬುದ್ಧ ಸ್ಟ್ಯಾಚು ತೋರಿಸ್ಕೊಂಡು 10 ನಿಮಿಷ ಟೈಮ್ ಕೊಡ್ತಾರೆ. ಸೊ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೋಗ್ಬೋದು. ಅಥವಾ ನೀವು ಜೆರ್ಸಿ ಬೇಕಾದರೆ ಜೆರ್ಸಿ ಹೋಗಿ. ಅದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಸ್ವಲ್ಪ ಫನ್ ಆಗಿರುತ್ತೆ. ಸೊ ಅದರಲ್ಲಿ ಹೋಗೋಗಿದ್ರೆ ಅದರಲ್ಲಿ ಹೋಗಿ, ಫ್ಯಾಮಿಲಿ ಜೊತೆ ಬರೋಗಿದ್ರೆ ಇದರಲ್ಲಿ ಬನ್ನಿ. ಪ್ರಪಂಚದಲ್ಲಿ ಅತಿ ದೊಡ್ಡದಾದಂಥ ಅಂಬೇಡ್ಕರ್ ಸ್ಟ್ಯಾಚು ನಾನು ನಿಮಗೆ ತೋರಿಸ್ತೀನಿ. ಸೊ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ ರೀ, ಬರ್ರಿ ಹೋಗೋಣ. ನಾನಿವಾಗ ಎಲ್ಲಿದ್ದೀನಿ ಗೊತ್ತಾ? ತೆಲಂಗಾಣದ ರಾಷ್ಟ್ರ ಸಚಿವಾಲಯ. ಅಂದರೆ ನಮ್ಮ ವಿಧಾನಸೌಧ ಹೇಗಿರುತ್ತೆ ಅದೇ ರೀತಿ ಇವ್ರಿಗೂ ಒಂದು ಅಸೆಂಬ್ಲಿ. ಸೊ ಅದ್ರ ಪಕ್ಕದಲ್ಲೇ ನಾನು ಇದ್ದೀನಿ. ಯಾರು ಓಡಾಡ್ತಾ ಇಲ್ಲ ಇಲ್ಲಿ, ಅದೇ ಭಯ ಆಗ್ತದೆ ಯಾರನ್ನು ಕೇಳ್ತಾರ ಅಂತ. ಸದ್ಯಕ್ಕೆ ಯಾರೂ ಕೇಳಿಲ್ಲ. ಮೋಸ್ಟ್ಲಿ ಇಲ್ಲೆಲ್ಲೇ ಫೋಟೋಸ್ ಅಲೋ ಇಲ್ಲ, ಮತ್ತು ಕ್ಯಾಮ್ರಾ ಡ್ರೋನು ಇದು ಮಾಡೋಂಗಿಲ್ಲ ಅಂತ ಹಾಕಿದ್ದಾರೆ. ಬಟ್ ನಾನು ವಿಡಿಯೋ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ. ನೋಡಿ, ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಪಕ್ಕದಲ್ಲಿ ಹುಸೇನ್ ಸಾಗರ್ ಇದೆ, ಬುದ್ಧ ಸ್ಟ್ಯಾಚು ಇದೆ. ಸೊ ಆ ಕಡೆ ಕಾಣಿಸ್ತಾ ಇರೋದು ನೆಕ್ಲೆಸ್ ರೋಡು. ಇದೇ ರೋಡಲ್ಲಿ ನೀವು ಹೋಗಬೇಕು ದೊಡ್ಡದಾದಂಥ ಅಂಬೇಡ್ಕರ್ ಸ್ಟ್ಯಾಚುಗೆ. ಈಗ ನಾನು ಬಂದಿದ್ದೀನಿ NTR ಗಾರ್ಡನ್ಗೆ. ಇದು NTR ಅವರು ಸ್ಮಾರಕ. ಖ್ಯಾತ ತೆಲುಗು ಚಿತ್ರನಟ ಹಾಗೂ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಅವರ ಸ್ಮಾರಕ ಇದಾಗಿದೆ. ಅವ್ರನ್ನ ಒಂದು ಕಾಲದಲ್ಲಿ ಶ್ರೀಕೃಷ್ಣನ ಅವತಾರ ಅಂತ ಇದ್ರಂತೆ. ಯಾಕಂದರೆ ಒಂದೊಂದು ಮನೆಯಲ್ಲೂ ಸಹ ಶ್ರೀಕೃಷ್ಣನ ಫೋಟೋ ಇರ್ತಾ ಇರಲಿಲ್ಲ. ಅವರು ಆ್ಯಕ್ಟ್ ಮಾಡಿದಂಥ ಅವರ ಚಿತ್ರಗಳ ಭಾವಚಿತ್ರ ಏನಿರುತ್ತೆ ಅದನ್ನ ಅವರು ತಮ್ಮ ಮನೆಯಲ್ಲಿ ಇಡ್ತಾ ಇದ್ರಂತೆ. ಸೊ ಅವ್ರನ್ನ ಇಲ್ಲಿ ದೇವ್ರ ರೀತಿ ನೋಡ್ತಾರೆ. ಬೆಳಗ್ಗೆ
9 ಗಂಟೆಲಿ ಟಿಫನ್ ತಿಂದಿರೋದು. ಇವಾಗ ಸುಮಾರು 4 ಗಂಟೆ ಆಗಿದೆ. ಹೊಟ್ಟೆ ಹಸಿತಾ ಇದೆ, ಆದರೆ ನನಗೆ ಸಮಯ ಇಲ್ಲ, ಊಟ ಮಾಡೋಕ್ಕೂ ಸಮಯ ಇಲ್ಲ. ಆದಷ್ಟು ಬೇಗ ವಿಡಿಯೋ ಮುಗಿಸ್ಕೋಬೇಕು, ಯಾಕಂದರೆ ಸಂಜೆ ನನಗೆ ಟ್ರೈನು ಇಲ್ಲಿಂದ. ನೋಡ್ರಿ ನಾನು ಇವಾಗ ಎಲ್ಲಿದ್ದೀನಿ ಅಂತಂದ. ಇದು ನಮ್ಮ ಭಾರತದಲ್ಲಿ ಅತಿ ದೊಡ್ಡದಾದಂಥ ಸ್ಟ್ಯಾಚು. ನೀವು ಅಲ್ಲಿ ನೋಡ್ತಾ ಇದ್ರಲ್ಲ, ಇದು ಸಂವಿಧಾನ, ನಮ್ಮ ಪಾರ್ಲಿಮೆಂಟ್ ಹೇಗಿದೆ ಅದೇ ರೀತಿ ಇರುವಂಥ ಒಂದು ಸ್ಟ್ಯಾಚು. ಜೈ ಭೀಮ್. ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟ್ಯಾಚು ಇದು ಭಾರತದಲ್ಲಿ ಅತಿ ದೊಡ್ಡದಾದಂಥ ಸ್ಟ್ಯಾಚು ಆಗಿದೆ. ಸುಮಾರು 125 ಅಡಿ ಎತ್ತರ ಇರುವಂಥ ಈ ಸ್ಟ್ಯಾಚುನ ಉಕ್ಕು ಮತ್ತು ಕಬ್ಬಿಣದಿಂದ ನಿರ್ಮಾಣ ಮಾಡಿದ್ದಾರೆ. 2023ರಲ್ಲಿ KCR ಅವರು ಇದನ್ನ ಉದ್ಘಾಟನೆ ಮಾಡ್ತಾರೆ. ಪ್ರಸ್ತುತ ಹೈದರಾಬಾದಲ್ಲಿ ಒಂದು ಆಕರ್ಷಣೀಯವಾದಂಥ ಒಂದು ಸ್ಥಳ ಆಗಿದೆ, ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ. ಇಲ್ಲಿ ಯಾವುದೋ ಚಾನಾ ಮಸಾಲ ಅಂತ, ಇಲ್ಲಿ ಯಾವುದೋ ಹೊಟ್ಟೆ ಹಸಿತಾ ಇತ್ತು. ಸೊ ಇಲ್ಲಿ ಪೂರಿ ಮಿಕ್ಸರು, ಬೇಲು ಮತ್ತು ಏನು ಹಾಕಿದೆ. ಸೊ ನಾನು ಚಾನಾ ಮಸಾಲ ತೊಗೊಂಡೆ, ನೋಡೋಣ ಅದು ಏನಂತ, ಹೆಂಗಿರುತ್ತೆ ಅಂತ. ಕಳಿಸಿ. ಓಕೆ, ಅಷ್ಟೊಂದು ಏನು ಟೇಸ್ಟ್ ಇಲ್ಲ, ಸೇಮ್ ಬೇಲ್ಪುರಿ ಥರನೇ ಇದೆ, ಬಟ್ ಅದರಲ್ಲಿ ಬಟಾಣಿಗಳು ಹಾಕಿದ್ದಾರೆ. ಸೊ ಅಷ್ಟೇ ಸ್ಪೆಷಲ್, ಬೇರೆ ಏನಿಲ್ಲ. ನಾವು ಇಲ್ಲಿಂದ ಹೊರಡುವಂಥ ಸಮಯ. ಸೊ ನಮಗೆ ಇವಾಗ 8 ಗಂಟೆಗೆ ಒಂದು ಟ್ರೈನ್ ಇದೆ, ಲೋಕಲ್ ಟ್ರೈನು. ಆ 8 ಗಂಟೆ ಟ್ರೈನ್ ನಾವು ಕ್ಯಾಚ್ ಮಾಡಿ ಮತ್ತೆ ಅಲ್ಲಿಂದ ನಾವು ಕಾಚಿಗೋಡ ಹೋಗಬೇಕು. ಕಾಚಿಗೋಡಗೆ ನಮಗೆ 10 ಗಂಟೆ 10 ನಿಮಿಷಕ್ಕೆ ಒಂದು ಟ್ರೈನು, ಕಾಚಿಗೋಡ ಯಶವಂತಪುರ ಎಕ್ಸ್ಪ್ರೆಸ್ಸು. ಸೊ ಇವಾಗ ಏನಾದರೂ ಸ್ವಲ್ಪ ತಿನ್ಕೊಂಡು ಇಲ್ಲಿಂದ ಹೊರಡೋಣ. ನಾವು ಹುಡುಗರ ಕೊಲೀಗು, ಇವರಿಬ್ಬರು ಇವ್ರ ಫ್ರೆಂಡ್ಸು, ಇಲ್ಲಿ ರೂಮ್ಮೇಟ್ಸು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬಾಯ್ ಬ್ರೋ. ಬ್ರೋ ಬಾಯ್, ಸಿ ಯು. ಇಲ್ಲಿಂದ ನಾವು PGಯಿಂದ ಇವಾಗ ಹೈಟೆಕ್ ಸಿಟಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. 10 ನಿಮಿಷ ಇದೆ, 10 ನಿಮಿಷದಲ್ಲಿ ಅಲ್ಲಿ ಹೋಗ್ಬೇಕು. 10 ನಿಮಿಷ ಮತ್ತೆ ಅಲ್ಲಿಂದ ಲೋಕಲ್ ಟ್ರೈನು 8:12 ಮತ್ತೆ ಅಲ್ಲಿಂದ 1 ಅವರ್ ಜರ್ನಿ ಕಾಚಿಗೋಡಗೆ. ಸೊ ನಮಗೆ 10 ಗಂಟೆ 10 ನಿಮಿಷಕ್ಕೆ ಕಾಚಿಗೋಡ ಬೆಂಗಳೂರು ಎಕ್ಸ್ಪ್ರೆಸ್. ಸೊ ಆಗುತ್ತಾ ಅಲ್ಲಿವರೆಗೂ ಗೊತ್ತಿಲ್ಲ, ನೋಡೋಣ. ನಾವು ಹೈಟೆಕ್ ಸಿಟಿಗೆ ಬಂದ್ವಿ. ಇಲ್ಲಿಂದ ಒಬ್ರಿಗೆ 10 ರೂಪಾಯಿ ಹೈಟೆಕ್ ಸಿಟಿಯಿಂದ ಕಾಚಿಗೋಡಗೆ. ನಮ್ಮ ಹುಡುಗ ಎಷ್ಟು ಬ್ರಿಲಿಯಂಟ್ ಅಂತಂದರೆ, ಮ್ಯಾಪಲ್ಲಿ ಹೈಟೆಕ್ ಸಿಟಿ ಐಸಿಟಿನೇ ಸೆಲೆಕ್ಟ್ ಮಾಡಿದ್ದಾನೆ. ಅವ್ರು ಮುಗಿತಾ ಇದ್ರು. ನೋಡ್ರಿ, ಇದೇ ಟ್ರೈನು. ಅಯ್ಯಪ್ಪ ಜನ ಖಾಲಿದೆ, ಪರವಾಗಿಲ್ಲ ರೀ. ಹೈಟೆಕ್ ಸಿಟಿಯಿಂದ ಕಾಚಿಗೋಡಗೆ ಬರೋದಕ್ಕೆ ಜಸ್ಟ್ 10 ರೂಪಾಯಿ ಆಯ್ತು. ಬರೀ 10 ರೂಪಾಯಿ ಅಷ್ಟೇ. ಅದೇ ನಾವು ರ್ಯಾಪಿಡೋದಲ್ಲಿ ಆಗಿದ್ರೆ ಸುಮಾರು 320 ರೂಪೀಸ್ ಏನೋ ತೋರಿಸ್ತಾ ಇತ್ತು. ಸೊ 10 ರೂಪಾಯಿ ಅಂತಂದ್ರೆ ಚೀಪ್ ಅಂಡ್ ಬೆಸ್ಟ್. ಇದೇ ಫೆಸಿಲಿಟೀಸು ಚೆನ್ನೈಲಿದೆ, ಲೋಕಲ್ ಟ್ರೈನ್ಸು ಚೆನ್ನೈಲಿದೆ, ಮುಂಬೈಲಿದೆ, ಬೆಂಗಳೂರಲ್ಲಿ ಮಾತ್ರ ಇಲ್ಲ. ಬೆಂಗಳೂರಲ್ಲಿ ಇಲ್ಲ. ನೋಡಿ, ಅದೇ ಟ್ರೈನು ನಾವು ಬಂದಿದಂತ ಲೋಕಲ್ ಟ್ರೈನು. ಸೊ ಇವಾಗ ಇಲ್ಲಿಂದ ನಾವು ಕಾಚಿಗೋಡ ಯಶವಂತಪುರ ಮಾರ್ಗವಾಗಿ ಹೋಗುವಂತ ಟ್ರೈನ್ ಕಡೆ ಹೋಗ್ಬೇಕು, ಪ್ಲಾಟ್ಫಾರ್ಮ್ಗೆ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ವೇಟ್ ಮಾಡಿದಕ್ಕೆ ಕಡೆಗೂ ನಮ್ಮ ಟ್ರೈನ್ ಬಂತು. ಸೊ ಒಂದು ಅರ್ಧ ಗಂಟೆ ಆದಮೇಲೆ ನಮಗೆ ಟ್ರೈನ್ ಸಿಕ್ತು. ಸೊ ಬಟ್ ಟ್ರೈನಲ್ಲಿ ನಮಗೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸ್, ಯಾಕಂದರೆ ನಾವು ಒಂದು ತಿಂಗಳು ಮುಂಚೆ ನಾನು ಬುಕ್ ಮಾಡಿದ್ದೆ, ಇವನು ಜಸ್ಟ್ 1 ವೀಕ್ ಮುಂಚೆ ಬುಕ್ ಮಾಡಿದ್ದ. ಅದು ವೇಟಿಂಗ್ ಲಿಸ್ಟಲ್ಲಿ ಇದ್ದು ಮತ್ತೆ ಕಡೆಗೆ ಕನ್ಫರ್ಮ್ ಆಗಿ ಒಂದೇ ಬೋಗಿಲಿ ಬಿತ್ತು. ಸೊ ಇವನು ಮೇಲೆ ಮಧ್ಯದಲ್ಲಿದ್ದಾನೆ, ನಾನು ಕೆಳಗಡೆ ಇದ್ದೀವಿ. ಸೊ ಅಡ್ಜಸ್ಟ್ ಮಾಡಿಕೊಂಡು ಇನ್ನು ಬೆಂಗಳೂರು ಕಡೆ ಹೊರಟೋದು. ಶುಭೋದಯ ಎಲ್ಲರಿಗೂ. ಇವತ್ತು ನಮ್ಮ ಈ 3 ದಿನದ ಹೈದರಾಬಾದ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಕೃಷ್ಣ ಸ್ಟಾಪ್ ಬರೋ ಸಮಯ ಆಯಿತು. ಧರ್ಮಾವರಂ ಜಂಕ್ಷನ್ ಅಲ್ಲೇ ಮನೆ ಇಳ್ಕೊಂತಾನೆ. ಇವಾಗ ಸಮಯ ಸುಮಾರು 7 ಗಂಟೆ 10 ನಿಮಿಷ ಆಗಿದೆ. 7:15 ಒಳಗಾಗಿ ರೀಚ್ ಆಗುತ್ತೆ.
ಸೊ ನಾನು ಇಲ್ಲಿಂದ ಮತ್ತೆ 4 ಅವರ್ ಜರ್ನಿ ಮಾಡಬೇಕು. ನನ್ನ ಯಶವಂತಪುರಕ್ಕೆ ರೀಚ್ ಆಗೋದು ಈ ಟ್ರೈನಲ್ಲಿ 11:30ಗೆ. ಥ್ಯಾಂಕ್ ಯು ಕೃಷ್ಣ, ಇದು ಹೈದರಾಬಾದ್ ಎಲ್ಲ ಸ್ವಲ್ಪ ಚೆನ್ನಾಗಿ ತೋರಿಸಿದ್ದಕ್ಕೆ, ನನಗೆ ಎಷ್ಟೇ ಹೆಲ್ಪ್ ಮಾಡಿದ್ದಕ್ಕೆ. ಸೊ ಈ ಜರ್ನಿ ನಮಗೆ ತುಂಬ ಕಲಿಸಿದೆ. ನೀವು ಚೆನ್ನಾಗಿ ಬಿಸಿಲಲ್ಲಿ ಅಲ್ದಿದ್ದೀವಿ, ಸರಿಯಾಗಿ ನೀರು ಇಲ್ದಿರ, ಊಟ ಇಲ್ದಿರ, ಮತ್ತೆ ಕೈಯಲ್ಲಿ ಕಾಸು ಇಲ್ದಿರ, ಸಖತ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು. ಸೊ ಈ ರೀತಿಯ ಮತ್ತಷ್ಟು ವಿಡಿಯೋಗಳು ನಿಮಗೆ ಬರ್ತಾನೆ ಇರುತ್ತೆ. ದಯವಿಟ್ಟು ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವತ್ತೂ ನಮ್ಮ ಜೊತೆಗೆ ಹೇಗೆ ಇರಲಿ. ಸುಮಾರು ಸಮಯ ಇವಾಗ 7:15 ಆಗಿದೆ. 8 ಗಂಟೆ ರೀಚ್ ಆಗಬೇಕಾಗಿದ್ದು, ಒಂದು 45 ಮಿನಿಟ್ಸ್ ಬೇಗ ಬಂದಿದ್ದಾನೆ. ಸೊ ನೋಡಿ, ಇದೇ ಧರ್ಮಾವರಂ ಜಂಕ್ಷನ್. ಬಾರ ಕೃಷ್ಣ, ಮಳ್ಳಿ ಹಾಕ್ಬಿಡು. ಓಕೆ ಬಾಯ್. ಸುಮಾರು ಒಂದು 13 ಅವರ್ ಜರ್ನಿ ಆದ ನಂತರ ಫೈನಲಿ ಯಶವಂತಪುರ ರೀಚ್ ಆಗಿದ್ದೀನಿ. ಈ ಹೈದರಾಬಾದ್ ಸೀರೀಸಲ್ಲಿ ತುಂಬ ಕಲ್ತಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. 3-4 ಡೇಸ್ ಆಗಿದೆ, ಸರಿಯಾಗಿ ಊಟ ಇಲ್ಲ, ನಿದ್ದೆ ಇಲ್ಲ, ಸ್ನಾನ ಮಾಡಿಲ್ಲ, ಹಲ್ಲುಜ್ಜಿಲ್ಲ. ಇವಾಗ ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಬೇಕು. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಂದು ಸೀರೀಸೊಂದಿಗೆ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ರಜನೀಶ್. ಬಾಯ್ ಬಾಯ್.